ನಮಸ್ಕಾರ ಸ್ನೇಹಿತರೆ, ನನ್ನ ಕನಸು ಚಾನಲ್ಗೆ ಸ್ವಾಗತ. ನಾವು ಪ್ರತಿದಿನ ಮಲಗೋದಕ್ಕೂ ಮುಂಚೆ ತಾಯಿ ವರಾಹಿ ಅಮ್ಮನ ಜೊತೆಲಿ ಮಾತಾಡ್ತಾ ಮಲಗಿದ್ರೆ ತುಂಬ ಒಳ್ಳೆ ನಿದ್ದೆ ಬರುತ್ತೆ. ಹಾಗೆ ನಮ್ಮ ಸಮಸ್ಯೆಗಳು ಏನೇ ಇದ್ರೂ ನಮಗೆ ಅದಕ್ಕೆ ಒಂದೊಂದು ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ, ಒಂದು ಸಮಾಧಾನ ಆಗುತ್ತೆ. ನಮಗೆ ಹೇಳ್ಕೊಳಕ್ಕೆ ಯಾರೂ ಇಲ್ಲ ಅನ್ನೋ ಸಿಚುವೇಷನಲ್ಲಿ, ಅದನ್ನು ಯಾರ ಹತ್ರನೂ ಹೇಳೋಕ್ಕಾಗಲ್ಲ ಅನ್ನೋ ಸಿಚುವೇಷನಲ್ಲಿ ತಾಯಿ ವಾರಾಹಿ ಅಮ್ಮನ ಹತ್ರ ನೀವು ನೈಟ್ ಮಲಗೋ ಟೈಮಲ್ಲಿ ಊಟ ಎಲ್ಲ ಆಗಿ ಇನ್ನೇನು ಮಲಗ್ತೀವಿ, ಮಂಚದ ಮೇಲೆ ಮಲಗಿ ಇನ್ನೇನು ಮಲಗ್ತೀವಿ ಅನ್ನೋ ಟೈಮಲ್ಲಿ ಒಂದು 5 ನಿಮಿಷ ಮಾತಾಡಿ. ಈ ಬೆಳಗಿಂದ ನೀವು ಮಲಗೋವರೆಗೂ ಏನೆಲ್ಲ ಆಗಿದೆ ಅದನ್ನೆಲ್ಲನೂ ಅಮ್ಮನಿಗೆ ಮನಸ್ಸಿಂದನೇ ಹೇಳ್ಕೊಳ್ಳಿ. ಏನೋ ಒಂದು ಸಮಾಧಾನ ಆಗತ್ತೆ. ಮತ್ತು ಇವತ್ತು ಈಗ ನಡೆದಿದೆ, ನಾಳೆ ಯಾವ ರೀತಿ ಇರಬೇಕು ಅಂತಲೂ ಒಂದು ಬೇಡಿಕೆನ ಇಡಿ. ಇವತ್ತೆಲ್ಲ ಈ ರೀತಿಯಾಗಿ ನಡೆದಿದೆ, ಏನೋ ಒಂದು ಒಳ್ಳೆಯದು ಕೆಟ್ಟದ್ದು ಎಲ್ಲದನ್ನೂ ಹೇಳಿ. ಮತ್ತು ಬೆಳಗ್ಗೆಗೆ ಇವತ್ತಿನ ದಿನ ನನಗೆ ನಾಳೆ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರಬೇಕು, ಆ ಥರ ಆಶೀರ್ವಾದ ಮಾಡಮ್ಮ. ಏನೋ ಒಂದು ನಿಮ್ಗೇನು ಬೇಡಿಕೆಗಳಿದೆ ಅದನ್ನು ಮನಸ್ಫೂರ್ತಿಯಾಗಿ ಹೇಳಿಕೊಂಡು ನೀವು ಮಲಗಿ, ನಿಮ್ಗೆ ಚೆನ್ನಾಗಿ ನೆಮ್ಮದಿಯಾಗಿ ನಿದ್ದೆನೂ ಬರುತ್ತೆ, ಒಂದು ಸಮಾಧಾನ ಅನಿಸುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ನನಗೆ ಈ ಥರ ಆಯ್ತಮ್ಮ, ಈ ಥರ ಇತ್ತು, ನನಗೇನೇ ಕಷ್ಟಗಳಿದ್ರೂ, ಯಾವುದೇ ಥರ ಯಾವುದೇ ಪ್ರಾಬ್ಲಮ್ ಆದ್ರೂ ಆ ತಾಯಿ ಹತ್ರ ಶೇರ್ ಮಾಡ್ಕೊಳ್ಳಿ. ನಿಮಗೆ ಖಂಡಿತ ಅದರಿಂದ ಪರಿಹಾರನೂ ಸಿಗತ್ತೆ. ಅದಕ್ಕೊಂದು ನಾಳೆ ಇನ್ನೂ ಚೆನ್ನಾಗಿರೋ ಥರ ತಾಯಿ ಮಾಡ್ತಾಳೆ. ಈ ರೀತಿಯಾಗಿ ಪ್ರತಿದಿನ ಮಾತಾಡ್ತಾ ಬನ್ನಿ. ಆ ತಾಯಿ ನಿಮಗೆ ಫ್ರೆಂಡ್ ಥರ ಆಗಿಬಿಡ್ತಾರೆ. ತುಂಬ ಚೆನ್ನಾಗಿ ಒಂಥರ ಹೇಳ್ಕೊತಾ ಇದ್ದರೆ ಅವು ಕೇಳ್ತಾ ಇದ್ದಾರೇನೋ ಅನ್ನೋ ಥರ ಫೀಲ್ ಬರುತ್ತೆ. ಪ್ರತಿಯೊಂದು ದುಃಖನೇ ಆಗಲಿ, ಖುಷಿನೇ ಆಗಲಿ, ಯಾವುದೇ ವಿಚಾರವಾಗಲಿ ಮನಸ್ಸು ಬಿಚ್ಚಿ ಮಾತಾಡಿ. ಒಂದು ಫ್ರೆಂಡ್ ಹತ್ರ ಯಾವ ರೀತಿ ಶೇರ್ ಮಾಡ್ಕೊತೀರ ನಿಮ್ಮ ಕಷ್ಟ ಸುಖಗಳನ್ನ, ಅದೇ ರೀತಿ ವಾರಾಹಿ ಅಮ್ಮನ ಹತ್ರ ನೀವು ಹೇಳ್ಕೊಳ್ಳಿ. ನೀವು ಹೇಳ್ಕೊತಾ ಬಂದರೆ ನಿಮಗೆ ಗೊತ್ತಾಗತ್ತೆ, ಅಮ್ಮನ ನಂಬಿ ಯಾವತ್ತೂ ಕೈ ಬಿಡೋದಿಲ್ಲ. ನಾನು ಪ್ರತಿದಿನ ಅಮ್ಮನ ಹತ್ರ ಮಾತಾಡಿನೇ ಮಲಗ್ತೀನಿ. ಪ್ರತಿಯೊಂದಕ್ಕೂ ನಾನು ಏನಾಗಿದೆ, ಖುಷಿ ಆಗಲಿ ಬೇಜಾರಾಗಲಿ ಎಲ್ಲದನ್ನೂ ಹೇಳ್ತೀನಿ. ಎಲ್ಲದಕ್ಕೂ ಥ್ಯಾಂಕ್ ಯು ಹೇಳ್ತೀನಿ. ಈ ರೀತಿ ಮಾಡಿದ್ಯಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನಾಳೆ ಇನ್ನೂ ಚೆನ್ನಾಗಿರೋ ಥರ ಮಾಡಮ್ಮ ಅಂತ ಕೇಳ್ಕೊತೀನಿ. ಎಲ್ಲ ರೀತಿಯಲ್ಲೂ ಒಳ್ಳೆಯದೇ ಆಗ್ತಾ ಬಂದಿದೆ. ಅದಕ್ಕೆ ಈ ವಿಡಿಯೋದಲ್ಲಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತಾ ಇದ್ದೀನಿ. ಪ್ರತಿನಿತ್ಯ ಈ ರೀತಿಯಾಗಿ ಅಮ್ಮನ ಹತ್ರ ಮಾತಾಡ್ತಾ ಬನ್ನಿ. ನೈಟ್ ಮಲ್ಗೋ ಟೈಮಲ್ಲಿ ಪೀಸಾಗಿರುತ್ತೆ, ಯಾವುದೇ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಆ ಟೈಮಲ್ಲಿ ನೀವು ಅಮ್ಮನಿಗೆ ಹೇಳ್ಕೊತಾ ಬಂದು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀರಾ. ಒಂದು ಯಾರಿಗೋ ಒಬ್ರಿಗೆ ಹೇಳಿದ್ದೀವಿ ಅನ್ನೋ ನೆಮ್ಮದಿ ಇರುತ್ತೆ ಮನಸ್ಸಿಗೆ. ನಮಗೆ ಮೊದಲಿಗೆ ಅಮ್ಮನ ನಂಬಿ ಅಮ್ಮನ ಹತ್ರ, ಸ್ವಂತ ಅಮ್ಮನ ಹತ್ರ ಯಾವ ರೀತಿ ಮಾತಾಡ್ತೀವಿ, ಅಮ್ಮ ನಮ್ಗೆ ಅದು ಬೇಕು, ಅಮ್ಮ ನಂಗೆ ಇದು ಬೇಕು, ಅಮ್ಮ ಈ ಥರ ಆಯಿತು. ಇವಾಗ ಮದುವೆ ಆಗಿ ಹೋಗಿರೋ ಹೆಣ್ಮಕ್ಳು ಕಾಲ್ ಮಾಡಿ ಮಾತಾಡ್ತಾರಲ್ಲ, ಅಮ್ಮ ಈ ಥರ ಆಯ್ತಮ್ಮ, ಅಮ್ಮ ಆ ಥರ ಆಯ್ತಮ್ಮ ಅಂತ. ಅದೇ ರೀತಿ ಅಮ್ಮನ ಹತ್ರ ಮಾತಾಡಿ, ವಾರಾಹಿ ಅಮ್ಮನ ಹತ್ರ ಅಮ್ಮ ಅಂತ ಮನಸ್ಫೂರ್ತಿಯಾಗಿ ಕರೆದು ಮಾತಾಡಿದಾಗ ತಾಯಿ ನೋಡ್ದಿರ ಇರ್ತಾರ, ಎಲ್ಲನೂ ಕೇಳಿಸ್ಕೊತಾರೆ. ನೀವು ಟ್ರೈ ಮಾಡಿ ನೋಡಿ. ಎಲ್ಲರೂ ಟ್ರೈ ಮಾಡ್ತೀರಾ ಅಂತ ನಂಬಿದ್ದೀನಿ. ಕಾಮೆಂಟಲ್ಲಿ ಶ್ರೀ ವಾರಾಹಿ ದೇವಿಯೇ ನಮಃ ಅಂತೇಳಿ ಕಾಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗತ್ತೆ.